ಚೆನ್ನಾಗಿದೆ. ಯೂಸರ್ ಫ್ರೆಂಡ್ಲಿ ಬಡ್ಜೆಟ್ ಅಂದರೆ ಚೆನ್ನಾಗಿ ಅನಿಸ್ಬೋದೇನೋ. ಮತ್ತು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏನು ಸಿಕ್ಕಿದೆ ಬಿಹಾರ್ಗೆ ಮತ್ತು ಅಲ್ಲೆಲ್ಲ ಗ್ರೀನರಿ ಏರ್ಪೋರ್ಟು ಅಂತ ನಾವು ಅಂದ್ಕೊಂಡ್ರೆ, ಸೊ ಕರ್ನಾಟಕ ಅಂತ ತೊಗೊಂಡಾಗ ರೈತರೇ ನಮಗೆ ಮುಖ್ಯವಾಗಿ ಬೆನ್ನೆಲುಬು ಆಗಿ ಬರೋಂಥದ್ದು. ಸೊ ರೈತರಿಗೆ ಇದು ಯೂಸರ್ ಫ್ರೆಂಡ್ಲಿ ಇರೋದ್ರಿಂದ ಕರ್ನಾಟಕಕ್ಕಂತೂ ಬಂಪರ್ ಬಹುಮಾನ ಇದೆ. ಈ ಸರ್ಕಾರದಿಂದ ಏನು ಯೋಜನೆಗಳಿದೆಯೋ ದಯವಿಟ್ಟು ಮನೆಯಿಂದ ಹೊರಗೆ ಬಂದು ಆ ಒಂದು ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಬಜೆಟ್ ಮಂಡನೆ ಆಗಿದ್ದು ಸತತವಾಗಿ 8ನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಆದರೆ ತುಂಬ ಅದ್ಭುತವಾಗಿ ಬಜೆಟ್ ಮಂಡನೆಯನ್ನು ಮಾಡಿರ್ತಾರೆ. 1 ಕೋಟಿ ಮಹಿಳೆಯರ ಗರ್ಭಿಣಿ ಮತ್ತು ಬಾಣಂತಿಯರಿಗೋಸ್ಕರ ವಿಶೇಷವಾದ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ರಸ್ತೆ ಬದಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಒಂದು ಸೌಲಭ್ಯವನ್ನು ಮಾಡಿರ್ತಾರೆ. ಹಾಗಾಗಿ ಇದು ತುಂಬ ಅದ್ಭುತವಾದ ಬಜೆಟ್ ಮಂಡನೆ ಅಂತ ಹೇಳ್ಬೋದು. ವಿಚಾರ ಹಾಗೆ ಯುವ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲವಾಗುತ್ತೆ. ಈ ಸಾಲಿನ ಬಜೆಟು ಬಹಳ ಅನುಕೂಲ ಆಗ್ತಾಯಿದೆ. ಸೊ ಹಾಗೆ 3 ಯೂರಿಯಾ ಪ್ಲ್ಯಾಂಟನ್ನು ಕೂಡ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟಲ್ಲಿ ಮಂಡಿಸಲಾಗಿದೆ. ಕ್ಯಾನ್ಸರ್ ಪ್ರತಿ ಜಿಲ್ಲಾ ಆಸ್ಪತ್ರೆಗಳು ಕ್ಯಾನ್ಸರ್ ಕೌಂಟರ್ಗಳು ಇದು ಮಾಡಿದ್ದಾರೆ. 36 ಔಷಧಿಗಳಿಗೆ TCS ಕಡಿಮೆ ಮಾಡಿದ್ದಾರೆ, ಶುಲ್ಕ ಕಡಿಮೆ ಮಾಡಿದ್ದಾರೆ. ಮತ್ತು ರೈತರಿಗೆ ಅನುಕೂಲ ಆಗುವಂಥದ್ದೆಲ್ಲ ಮಾಡಿದ್ದಾರೆ. ಮತ್ತು ಜಲಜೀವನ ಶಕ್ತಿಯನ್ನು 78ರೊಳಗೆ ಮುಕ್ತಾಯಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ತುಂಬ ಥ್ಯಾಂಕ್ಸ್ ಮೋದಿ ಸರ್ಕಾರಕ್ಕೆ. ಜಂಟಿಯಾಗಿ ಪ್ರಧಾನಮಂತ್ರಿ ಧಾನ್ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಹಾಗೂ 50 ಪ್ರವಾಸಿ ತಾಣಗಳು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋ ಹಾಗೆ ಒಂದು ಬಡ್ಜೆಟಲ್ಲಿ ಮಂಡಿಸಿದ್ದಾರೆ. ಮತ್ತು ಮಧ್ಯಮ ವರ್ಗದವರಿಗೆ ಕ್ಯಾನ್ಸರ್ ಮುಕ್ತ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ನಾವೊಂದು ಬಡವರಿಗೆ ಏನೋ ಕ್ಯಾನ್ಸರ್ ರೋಗ ಬಂತು ಅಂದರೆ ನಾವು ಎಲ್ಲೋ ಬೆಂಗಳೂರು ಮೈಸೂರಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲೂ ಅದನ್ನ ಕ್ಯಾನ್ಸರ್ ಮುಕ್ತ ಭಾರತ ಮಾಡೋಕ್ಕೆ ಪ್ರತಿ ಜಿಲ್ಲೆಗೂ ಅಳವಡಿಸಿದ್ದಾರೆ. ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ 1 ಕೋಟಿ, SC ST ಅವರಿಗೆ 5 ಕೋಟಿಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಇದು ನಾವು ಖುಷಿ ಪಡುವಂಥ ವಿಚಾರ.